ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವು ಬ್ಲಾಗ್ 1 ಹಾಗೂ ಬ್ಲಾಗ್ 2 ನ ನೋಡಿದಿರಾ. ನೋಡಿಲ್ಲ ಅಂದ್ರೆ ಈಗಲೇ ಹೋಗಿ ನೋಡಿ. ಈ ಬ್ಲಾಗ್ ಅಲ್ಲಿ ನಾವು ಏನ್ ತೋರಿಸ್ತೀವಿ ಅಂದ್ರೆ ಲೇಟ್ ಹನುಮಾನ್. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರಬಹುದು, ತುಂಬಾ ಫೇಮಸ್ ಟೆಂಪಲ್ ನಮ್ಮ ಹನುಮಾನ್ ಜಿ ಅವ್ರದ್ದು. ಅಂಡ್ ಆಲ್ಸೋ ಇದರಲ್ಲಿ ನಾವು ಆಲೋಪಿ ಮಂದಿರ್ನ ವಿಸಿಟ್ ಮಾಡಿದೀವಿ ಅಂಡ್ ಶಿವನ್ ಟೆಂಪಲ್ ಕೂಡ ವಿಸಿಟ್ ಮಾಡಿದೀವಿ ಅಂಡ್ ತುಂಬಾ ಶಾಪಿಂಗ್ ಕೂಡ ಮಾಡಿದೀವಿ. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಈ ಬ್ಲಾಗ್ ಅಲ್ಲಿ ತೋರಿಸಿದೀನಿ ಜಸ್ಟ್ ಇನ್ 15 ಮಿನಿಟ್ಸ್. ಸೊ ದಯವಿಟ್ಟು ಬ್ಲಾಗ್ ನ ಎಂಡ್ ತನಕ ನೋಡಿ ಅಂಡ್ ಐ ಆಮ್ ಶೋರ್ ಯು ವಿಲ್ ಎಂಜಾಯ್ ಇಟ್ ಟು. ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್ ಮಾಡಿ ಅಂಡ್ ಶೇರ್ ಕೂಡ ಮಾಡಿ. ಎಂಜಾಯ್ ದ ವಿಡಿಯೋ. ಓಂ ನಮಃ ಶಿವಾಯ. ತುಂಬ ಲೇಟಾಗಿ ಸ್ಟಾರ್ಟ್ ಮಾಡಿದ್ವಿ. ಬೆಳಗ್ಗೆ 7:30ಗೆ ಅಲಾರ್ಮ್ ಇಟ್ಟಿದ್ದು, ಬಟ್ 11:30ಗೆ ಎತ್ತಿದ್ದು. ವಾವ್. ಆಗ ನಾವು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತೀವಿ, ಡೈರೆಕ್ಟ್ ಲಂಚ್. ನಿಮ್ ಹೋಗ್ತಾ ಇದ್ದೀವಿ ನಾವು ಲಂಚ್ ಮಾಡಲಿಕ್ಕೆ. ನೆನ್ನೆ ಮೊನ್ನೆ ಹೋಗಿ ಜಾಗಕ್ಕೆ ಹೋಗಲ್ಲ, ಯಾವುದಾದ್ರೂ ಬೇರೆ ಜಾಗ ಹುಡ್ಕೊಂಡು ಇವಾಗ ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಲೇಟೆ ಹನುಮಾನ್ ನೆನ್ನೆ ಕ್ಲೋಸ್ ಮಾಡಿದ್ರು, ಯಾಕಂದರೆ ನೆನ್ನೆ ಕ್ರೌಡ್ ತುಂಬಾ ಜಾಸ್ತಿ ಇತ್ತು, ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ. ಸೊ ಇವತ್ತು ಅಲ್ಲಿಗೆ ಹೋಗ್ತೀವಿ. ಆಮೇಲೆ ಇನ್ನೂ 2-3 ಜಾಗ ಇದೆ ಒಳಗಡೆ, ಅದನ್ನು ವಿಸಿಟ್ ಮಾಡಬೇಕು. ಸ್ಟೇ ಟ್ಯೂನ್ಡ್. ಸೊ ಇದು ಮಕ್ಕನ್ಸ್ ಅಂತೆ ಯಾವುದೋ ರೆಸ್ಟೋರೆಂಟ್, ಅಲ್ಲಿಗೆ ಬಂದಿದ್ದೀವಿ ಈಗ. ಈ ರಾಜ ನೋಡಿ, ಓ ಇವನ್ ಬ್ಲೂ ಕ್ಯಾಪ್ ಇಲ್ಲಿ, ಅವನೆಲ್ಲ ಮೇಲಿಂದ ಕೆಳಗೆಲ್ಲ ಮ್ಯಾಚಿಂಗೇ ಮಾಡ್ಕೊಂಡು ಅಲ್ಲಿ ನೋಡಿ, ಅದೇ ಬಿಕ್ಕಿರೋ ಪೀಸಲ್ಲಿ ಅದನ್ನ ಮಾಡಿಸಿರೋದು. ಬೇಕಿತ್ತು ಗುರು, ಹೆವಿ ಹೊಟ್ಟೆ ಹಸಿತಾಯಿತು ಅಂದ್ಕೊಳ್ಳಿ, ಬೇಕಿತ್ತು. ಓಕೆ, ಇನ್ನು ಡಿಸ್ಟರ್ಬ್ ಮಾಡಬೇಡಿ, ತಿನ್ನೋದೆಲ್ಲ ವೀಡಿಯೋ ಹಾಕೋಕ್ಕಾಗಲ್ಲ, ಕಣ್ಣು ಹಾಕಬೇಡಿ. ಎಲ್ಲರಿಗೂ ಒಳ್ಳೇದಾಗಲಿ. ನಾವು ವಾಪಸ್ ಇವಾಗ ಕುಂಬೇಲ ಅಲ್ಲಿಗೆ ಹೋಗ್ತಾ ಇದ್ವಿ, ಯಾಕಂದರೆ ನಾವಲ್ಲಿ ಶಿವಂದು ಇದು ಮಾಡಿದ್ದಾರೆ, ರುದ್ರಾಕ್ಷ ಟೆಂಪಲ್ ನೋಡಬೇಕು. ಅದಾದಮೇಲೆ ಲೇಟೆ ಹನುಮಾನ್ ನೋಡಬೇಕು. ಸೊ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ. ನಮ್ಮ ಅಣ್ಣ ಅಂತ ಲೈಫಲ್ಲಿ ಈ ಥರ ಬೇಜಾರು ವೀಡಿಯೋಸ್ ಮಾಡ್ತಾನೆ, ಅನ್ನೆಸರಿ. ಒಂದು ದಿವಸನೂ ಒಂದಿನ ಕೆಲ್ಸಕ್ಕೆ ಬರುತ್ತೆ, ಎಲ್ಲೂ ಅಪ್ಲೋಡ್ ಮಾಡಲ್ಲ. ಚೆನ್ನಾಗಿದ್ರೆ ನನಗೂ ಕೊಡೋಣ ಅಂತ ಕೇಳ್ತಾ ಇರ್ತಾರೆ. ನೆನ್ನೆ ಎಲ್ಲ ಈ ರೋಡ್ ಎಲ್ಲ ಫುಲ್ ಜನ ಅಂದರೆ ಜನ. 12 ಇವಂದೇನೆ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ಈ ಫುಟೇಜ್ ಎಲ್ಲೂ ಅಂದರೆ ನೀವೆಲ್ಲಾದ್ರೂ ಈ ಫುಟೇಜ್ ನೋಡಿದ್ರೆ ನನಗೆ ಟ್ಯಾಗ್ ಮಾಡಿ. ಓ ನೋಡಿ, ಒಳ್ಳೆ ಆಕ್ಸಿಡೆಂಟ್ ಆಗೋದು ಈಗ. ವಾ, ಬಟ್ ಆ್ಯಕ್ಚುಲಿ ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ರು, ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ನಮ್ಮ ಮೋದಿಜಿ ಹಾಗೂ ಯೋಗಿಜಿ ಅವ್ರಿಗೆ. ಯೋಗಿ ಬಾಬಾಗೆ ಬಿಗ್ ಥ್ಯಾಂಕ್ ಯು ಫಾರ್ ಡೂಯಿಂಗ್ ಸಚ್ ಬ್ಯೂಟಿಫುಲ್ ಅರೇಂಜ್ಮೆಂಟ್. ಸೊ ಇವಾಗ ನಾವು ಫೈನಲಿ ನಮಗೆ ನಮ್ಮ ಟುಕ್ ಇಲ್ಲಿ ಡ್ರಾಪ್ ಮಾಡಿದ್ದಾರೆ ಲೇಟೆ ಹನುಮಾನ್. ಬಟ್ ನೋಡಿ, ನಿನ್ನೆ ಇದ್ದಿದ್ದ ಕ್ರೌಡ್ಗೆ 5%, 1% ಇಲ್ಲ. ಇಲ್ಲೆಲ್ಲ ನೀವು ಓಡಾಡೋಕ್ಕೆ ಆಗ್ತಿರ್ಲಿಲ್ಲ ನೆನ್ನೆ. ಇವತ್ತು ಖಾಲಿ ಜನನೇ ಇಲ್ಲ. ನಮ್ಮ ಅಣ್ಣ ಶಾಪಿಂಗ್ ಮಾಡ್ತಾ ಇದ್ದಾರೆ. ದ ಬಾಯ್ ಬಾಂಡ್ಸ್ ನೈಸ್ ನೆಕ್ ಪೀಸಸ್ ಲೈಕ್ ದಿಸ್. ನಮ್ಮ ರುದ್ರಾಕ್ಷಿ ಬಾಯ್ಸ್ ನೋಡಿ, ಇವಾಗ ಕ್ರೇಜಿ ಕಾಣುತ್ತಲ್ಲ, ಮಹಾಕಾಲ್ ಅಂತ ಬರ್ತಿರೋದು. ಇವಾಗ ಇನ್ನೂ ಬರ್ತಾ ತಗೋತೀವಿ, ಈಗ ನೋಡ್ತೀವಿ. ಇನ್ನೂ ಏನಾದರೂ ಕಲೆಕ್ಷನ್ಸ್ ಇದ್ದರೆ ಮುಂದೆ ಪರ್ಚೇಸ್ ಮಾಡ್ತೀವಿ, ಇಲ್ಲ ಅಂದರೆ ವಾಪಸ್ ಬಂದು ಇಲ್ಲೇ ತಗೋತೀವಿ. ಜೈ ಶ್ರೀರಾಮ್ ಇತ್ತು, ಸೊ ಅದಕ್ಕೇ ನಾವು ನಮ್ಮ ಶಿವಂದು ಕೂಡ ಇರಬೇಕು ಅಂತ ಮಹಾಕಾಲ್ ಅಂತ ಬರ್ದಿರೋದು ತೊಗೊಂಡಿದ್ದೀವಿ. ನಾನು ಇದು ಆರೆಂಜ್, ಎಕ್ಸಾಕ್ಟ್ಲಿ ಡಾರ್ಕ್ ಆರೆಂಜ್ ಅಲ್ಲ, ಇದು ಯೆಲ್ಲೋ ಆರೆಂಜ್ ಟೈಪ್, ಮಸ್ಟರ್ಡ್ ಅನ್ಕೋತೀನಿ ಇದಕ್ಕೆ ಕಲರ್ ಏನು ಹೇಳೋದು ಅಂತ. ಇವರು ರೆಡ್ ಆ್ಯಂಡ್ ಆರೆಂಜ್ ತೊಗೊಂಡಿದ್ದಾರೆ. ಇವಾಗ ನಾವು ಈ ಬ್ಯಾಂಡ್ಸ್ನ ತೊಗೊತಿದ್ದೀವಿ. ನಮ್ಮದು ಇದು ಮಂಗಳೂರು ಟೆಂಪಲ್ದಿದು ಮತ್ತು ಮೈಸೂರ್ದು. ಇವಾಗ ಇಲ್ಲೂ ನಾವು ತೊಗೊಂಡು ಹಾಕೋತಾ ಇದ್ದೀವಿ. ಯಾರ್ದು ದೃಷ್ಟಿ ಆಗದೆ ಇಲ್ಲ, ನಮಗೆ ಪವರ್ ಬರ್ತಾ ಇದೆ. ಇವಾಗ ನಾವು ಹೋಗ್ತಿರೋದು ಇಲ್ಲಿ ಲೇಟೆ ಹನುಮಾನ್ ಟೆಂಪಲ್ ಇರೋದು ಇಲ್ಲಿ. ಗೇಟ್ ಓಪನ್ ಮಾಡೋದಂತೆ, ಸೊ ಅದಕ್ಕೆ ನಾವೀಗ ಎಂಟ್ರೆನ್ಸ್ ಕಡೆ ಬಂದಿದ್ದೀವಿ, ನೋಡುವ. ಬಟ್ ಇಲ್ಲೆಲ್ಲೂ ಕ್ಯೂ ಯಾಕೆ ಕಾಣ್ತಾ ಇಲ್ಲ? ಅಲ್ಲಿಂದ ಇರ್ಬೇಕು ಎಂಟ್ರೆನ್ಸ್, ಗೊತ್ತಿಲ್ಲ. ನೋಡಿ, ದೇವರ ಆರತಿ ನಡೀತಾ ಇದೆ. ಸಾತ್ವಿಕ್ ಫುಡ್ ಚೆನ್ನಾಗಿ ಸಿಗುತ್ತೆ ಅಂತ ನಮ್ಮ ಸಿಸ್ಟರ್ ಒಬ್ಬರಂತೆ, ನನ್ನ ಸಿಸ್ಟರ್ ಹೇಳಿದೆ. ಟೀಗೆ ಯಾವತ್ತು ನಾವು ಬೇಡ ಅನ್ನೋದಿಲ್ಲ. ನಮ್ಮ ಸಾತ್ವಿಕ್ ಟೀ ಸಿಗುತ್ತೆ. ಬ್ರದರ್ ಏನು ಹೇಳ್ತಾರೆ ಅದ್ರ ಪ್ರಕಾರ ಅವ್ನು ಕೊಡಿಸ್ಬೇಕು ನನಗೆ. ನಾವು ಶಿವ ತರಕ್ಕೆಲ್ಲ ಹೋಗ್ಬೇಡಪ್ಪ, ನಾನು ಬರ್ತೀನಿ. ಲೈನ್ ಅಲ್ಲಿ ಹೊರಗಷ್ಟಲ್ದೆ ಇವಾಗ ಇಲ್ಲೊಳಗಿದೆ. ಬಟ್ ಆ್ಯಕ್ಚುಲಿ ನೋಡ್ಬೇಕಂದ್ರೆ ಈ ಕ್ರೌಡ್ ಏನೂ ಅಲ್ಲ. ಇಷ್ಟೆಲ್ಲ ಬ್ಯಾರಿಕೇಡಿಂಗ್ ಇದೆ ಅಂದರೆ ಲೆಕ್ಕ ಹಾಕಿ ಎಷ್ಟು ಕ್ರೌಡ್ ಬರುತ್ತೆ ಅಂತ. ಯಾಕಂದರೆ ನೋಡಿ, ನಂಬರ್ ಆಫ್ ಲೇನ್ಸ್ ನೋಡಿ, ಇಲ್ಲಾಗಲಿ ಈ ಕಡೆ ಸೈಡ್ ಆಗಲಿ ತುಂಬ ಲೇನ್ಸ್ ಇದೆ. ಅಂದರೆ ಜನರಲ್ ಕ್ರೌಡ್ ತುಂಬ ಜಾಸ್ತಿ ಇರುತ್ತೆ ಅಂತ. ಇವತ್ತು ನಮಗೆ ತುಂಬ ಕಡಿಮೆ ಕ್ರೌಡ್ ಸಿಕ್ಕಿದೆ. ಸೊ
ವಿ ಆರ್ ಲಕ್ಕಿ ಐ ವಿಲ್ ಸೇ ದೇವ್ರ ದರ್ಶನ ಮಾಡೋಕ್ಕೆ. ಇಲ್ಲಿ ಹೊರಗಡೆಯಿಂದ ನಿಮಗೆ ತೋರಿಸಿದ್ದೀನಿ, ಇಷ್ಟರಲ್ಲೇ ಖುಷಿ ಪಡಿ. ಒಳಗೆ ನೋಡಬೇಕು ಅಂದರೆ ಪುಣ್ಯ ಪಡಿಬೇಕು ಅಂದರೆ ನೀವೇ ಡೈರೆಕ್ಟ್. ಇನ್ನು ಕೆಳಗೆ ಹೋಗ್ಬೇಕು ಆಕ್ಚುಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸಕ್ಕದೊಳೆ ದರ್ಶನ ಆಯಿತು. ಇಲ್ಲಿ ಹೊರಗಡೆ ठीक है, आओ कभी भोपाल या नर्मदापुरम कर्नाटक. ಒಳ್ಳೆ ದರ್ಶನ ಆಗಿ ಬಂತು. ಇಲ್ಲಿ ಸ್ವಲ್ಪ ಜನ ರೆಕಗ್ನೈಸ್ ಕೂಡ ಮಾಡಿದ್ರು. ಆ್ಯಕ್ಚುಲಿ ಖುಷಿ ಆಗುತ್ತೆ, ಯಾಕಂದರೆ ಅಲ್ಲಿಂದ ಇಷ್ಟು ದೂರ ಬಂದು ಜನ ರೆಕಗ್ನೈಸ್ ಮಾಡ್ತಿದ್ದಾರೆ ಅಂದರೆ ಇಟ್ಸ್ ಅನ್ ಅಚೀವ್ಮೆಂಟ್. ಐ ಮೀನ್ ಅ ಸ್ಮಾಲ್ ಅಚೀವ್ಮೆಂಟ್ ಬಟ್ ಸ್ಟಿಲ್ ಇಟ್ಸ್ ಅನ್ ಅಚೀವ್ಮೆಂಟ್. ಹನುಮಾನ್ ಮಂದಿರ ದರ್ಶನ ಮುಗಿಸ್ಕೊಂಡ್ಬಂದ್ವಿ. ನಮಗೆ ಪ್ರಸಾದ ಅಂದರೆ ದೇವ್ರದ ಹೂ ಕೂಡ ಕೊಡ್ತಾರೆ ಇಲ್ಲಿ, ದೇವ್ರಿಗೆ ಪೂಜೆ ಮಾಡಿದ್ರು. ಸೊ ಅದು ಸಿಕ್ತು. 2-3 ಸಲ ಅವರೇ ಖರ್ಚು ಕೊಟ್ಟರು. ತುಂಬಾ ಖುಷಿ ಆಯಿತು, ಒಳ್ಳೆ ದರ್ಶನ ಆಯಿತು. ಇವಾಗ ಕ್ರೌಡ್ ಆ್ಯಕ್ಚುಲಿ ಜಾಸ್ತಿ ಇದೆ. ನಾವು ಸ್ಟಾರ್ಟಿಂಗಲ್ಲೇ ಕ್ಯೂವಲ್ಲಿ ನಿಂತಿದ್ದರಿಂದ ನಮಗೆ ಬೇಗ ನಮಗೆ ಎಂಟ್ರಿ ಆಯಿತು. ಬಟ್ ಇವಾಗ ತುಂಬ ಜನನೇ ಇದ್ದಾರೆ. ಸೊ ಕ್ಯೂ ತುಂಬ ದೊಡ್ಡದು, ರಶ್ ತುಂಬ ಜಾಸ್ತಿನೇ ಇದೆ. ತುಕ್ ಸಿಕ್ಕಿದ್ರೆ ಹೊಟ್ಟೋಗ್ಬಿಡ್ತೀವಿ. ಇಲ್ಲಿಂದ 2 ಕಿಲೋಮೀಟ್ರ್ ಅಂತೆ. ಅಲ್ಲಿ ಶೋ ಯು ನಾವು. ಸೊ ಈಗ ನಾವು ತುಕ್ ತಗೊಂಡು ನಾಗವಾಸುಕಿಗೆ ಹೋಗ್ತಾ ಇದ್ದೀವಿ. ಕೂರಕ್ಕೂ ಜಾಗ ಇಲ್ಲ. ಬಾರ್ಗೇನ್ ಮಾಡಿದ್ರೆ ಇದೇ ಅಲ್ಲಿ ಕೂತಿದ್ದಾರೆ ನೋಡಿ, ಯಾರೋ 1-5 ಜನದ ಜೊತೆ, ಫ್ಯಾಮಿಲಿ ಜೊತೆ. ಇಲ್ಲಿಂದ ಒಂದು 2-3 ಕಿಲೋಮೀಟರ್ ಅನ್ಕೋತೀನಿ. ಅವ್ರು ಜಾಸ್ತಿ ಹೇಳಿದ್ರು. ನಮ್ಮ ಅಣ್ಣ ಡೈರೆಕ್ಟ್ ಅರ್ಧಕ್ಕೆ ಹೇಳ್ದ ಮಮ್ಮಿ ಬಾರ್ಗೇನ್ ಮಾಡಂಗೆ. ಅವ್ರು ಓಕೆ ಅನ್ಬಿಟ್ಟು ಬಾವ್. ಆಮೇಲೆ ಒಬ್ರು ಮೇಲೊಬ್ರು ನೋಡಿ ಹೆಂಗೆ ನಾವಿದ್ರೆ ನಾವಿಲ್ಲಿ ಕಾಣ್ತೀವಿ. ಹೆಂಗೆ ಆಹಾ ಅರುಣ್ ವ್ಯೂ ಕೂಡ ವಿಡಿಯೋ ಗೇಮ್ ಥರ ಇದು. ನಾನು ಓಡಿಸ್ಲಾ ಅಂತ ಯೋಚಿಸ್ತಾ ಇದ್ದೆ, ಓಡಿಸ್ಲಾ ನಾನು. ಅರುಣ್ ಆಡ್ ವಿಡಿಯೋ ಬಟ್ ನೀವು ಮರಿಬಾರ್ದು, ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಕೂಡ ಮಾಡಬೇಕು. ಆವಾಗಲೇ ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಮನ್ಸು ಬರುತ್ತೆ. ಇಲ್ಲ ಇಂಥ ಕಂಡೀಷನಲ್ಲೂ ನಾನು ನಿಮಗೋಸ್ಕರ ವೀಡಿಯೋ ಮಾಡಿಬಿಟ್ಟು ಪ್ರೈಸ್ನ ಏನು ಹೇಳಿ. ಕ್ಲೆನ್ಲಿನೆಸ್ ಬಗ್ಗೆ, ಹೈಜೀನ್ ಬಗ್ಗೆ ಹೇಳ್ಬೇಡಿ, ನಮಗೂ ಗೊತ್ತು. ಬಟ್ ಒನ್ಸ್ ಇನ್ ಅ ವೈಲ್ ಅಂದರೆ ತುಂಬ ಹೈಜೀನ್ ಅಫ್ಕೋರ್ಸ್ ನೋಡಬೇಕು. ಬಟ್ ತುಂಬ ಗಲೀಜಿರೋ ಕಡೆ ಕುಡಿಬಾರ್ದು. ಬಟ್ ಇದೆಲ್ಲ ಓಕೆ, ನಾವು ಮಂಡ್ಯದಲ್ಲಿ ಕುಡಿಯೋ ಥರ ಇಲ್ಲ. ಬಟ್ ಚೆನ್ನಾಗಿದೆ. ವಾವ್ ಎಲ್ಲ ಬಿಟ್ಟು ಒಳಗೆ ಹೋಗ್ಬೇಕು. ಬಟ್ ತುಂಬ ಚೆನ್ನಾಗಿದೆ ಹೊರಗಡೆಯಿಂದನೇ. ಒಳಗೆ ಹೋಗಿ ನೋಡುವ ಬನ್ನಿ. ಏನು ಸ್ಟೆಪ್ಸ್ ಹತ್ಬೇಕಂತಿಲ್ಲ, ಒಂದು 20 ಮೆಟ್ಲು ಇರ್ಬೇಕು, 20-30 ಮೆಟ್ಲು. ಸೊ ಟೆಂಪಲ್ ಹಿಂಗಿದೆ ನೋಡಿ. 0.5 ತೋರಿಸ್ತೀನಿ. ಹೀಗೆ 0.5 ತೋರಿಸ್ತಿರೋದು ನಾನು ಟೆಂಪಲ್. ಅಲ್ಲಿ ನೋಡಿ ಶಿವ, ಏನು ಹೇಳಿ. ಶಿವನ್ಗೆ ಏನೇನು ಫೇವ್ರೇಟ್ ಅದೆಲ್ಲ ಇರ್ತಾರೆ. ಇದೆಲ್ಲ ನೀರು. ಸೊ ಅಲ್ಲೆಲ್ಲ ಸ್ನಾನ ಮಾಡೋಕ್ಕೆ ಬಂದಿದ್ದು ಜನ. ಇವತ್ತು ನೆನ್ನೆ ಮುಗೀತಲ್ಲ, ಸೊ ಇವತ್ತು ನಿಮಗೆ ಕ್ರೌಡ್ ಅಷ್ಟು ಕಾಣಿಸಲ್ಲ. ಬಟ್ ತುಂಬ ಚೆನ್ನಾಗಿ ಮಾಡಿದರು. ಚೆನ್ನಾಗಿದೆ, ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ. ಆ್ಯಂಡ್ ನಾನು ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೆ ಪ್ರಿಫರು ಮಾಡಲ್ಲ. ಬಿಕಾಸ್ ನಾವು ದೇವ್ರನ್ನ, ಆ ಗುಡಿನ ನಾವೇ ಬಂದು ನೋಡಬೇಕು, ಆವಾಗ ಚೆಂದ ಇರುತ್ತೆ. ಸೊ ಅದನ್ನು ಜಸ್ಟ್ ವೀಡಿಯೋ ಫೋಟೋಸಲ್ಲಿ ನಾವು ಏನಂತಾರೆ ಅಷ್ಟು ಚೆನ್ನಾಗಿ ತೋರ್ಸೋಕ್ಕಾಗಲ್ಲ, ಅದು ಆ್ಯಕ್ಚುಲಿ ಏನಿದೆ ಅಂತ. ಸೊ ಯು ಹ್ಯಾವ್ ಟು ಕಮ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಈಗ ಒಂದು ಟುಕ್ ತೊಗೊಂಡು ಎಲ್ಲೋ ಇಳಿದ್ವಿ. ಇಲ್ಲಿ ಆಲೋಪಿ ಮಂದಿರ ಅಂತ ಬೋರ್ಡ್ ಕಾಣ್ತಾ ಇದೆ. ಇಲ್ಲಿಂದ 2 ಕಿಲೋಮೀಟರ್ಸ್. ಹೆಂಗಾಗ್ತಿದೆ ಅಂದರೆ ಒಂದು ಟುಕ್ ಹತ್ತು, ಎಲ್ಲೋ ಒಂದು ಮನ್ಸು ಬಂದಿದ್ದ ಕಡೆ ಇಳಿ, ವಾಪಸ್ ಇನ್ನೊಂದು ಟುಕ್ ಹತ್ತು, 30 ರೂಪಾಯಿ, 50 ರೂಪಾಯಿ, 20 ರೂಪಾಯಿ ಕೊಟ್ಕೊಂಡು ಹೋಗ್ತಾ ಇರು. ಎಲ್ಲೆಲ್ಲಾಗುತ್ತೆ ಅಲ್ಲಲ್ಲಿ, ಎಲ್ಲೆಲ್ಲಿ ಏನು ಕಾಣುತ್ತೆ ಹ್ಯಾಪ್ನಿಂಗ್ ಅನಿಸುತ್ತೆ ಅಲ್ಲೆಲ್ಲ ಹೋಗಿ. ನಿಮ್ಗೆ ಒಬ್ರಿಗೆ ಹೇಳ್ಬಿಟ್ರೆ ಅವ್ರು ಸುಮ್ಮನೆ ಬ್ಯಾಂಗ್ಳೂರು ಏರ್ಪೋರ್ಟ್ ಟ್ಯಾಕ್ಸಿ ರೇಟ್ ಹೇಳ್ಬಿಡ್ತಾರೆ. 10 ರೂಪಾಯಿಲಿ ಭಯ್ಯ ನಮ್ಗೆ ಇಲ್ಲಿ ಕರ್ಕೊಂಡು ಬಂದ್ಬಿಟ್ರು. ಅಂದರೆ ಒಬ್ಬೊಬ್ರಿಗೆ 10 ರೂಪಾಯಿ. ಸೊ ಟೋಟಲ್ 30 ರೂಪಾಯಿಲಿ, ವಿಚ್ ಇಸ್ ಅ ವೆರಿ ನೈಸ್ ಡೀ. ಇಲ್ಲಿ ಬರಬೇಕಾದ್ರೆ ಕ್ಯಾಶ್ ಕ್ಯಾರಿ ಮಾಡಿ ನೀವು, ಯಾಕಂದರೆ UPI ಆಬ್ವಿಯಸ್ಲಿ ಆ್ಯಕ್ಸೆಪ್ಟ್ ಮಾಡಲ್ಲ, ಇರಲ್ಲ. ಕಣ್ಣು ಯಾವಾಗಲೂ ಓಪನ್ ಇಟ್ಟಿರ್ಬೇಕು ಲೈಫಲ್ಲಿ.
ನಮ್ಗೆ ಹೇಳೋಕ್ಕಾಗಲ್ಲ ಯಾವಾಗ ಏನು ಕಾಣುತ್ತೆ ಏನು ಸಿಗುತ್ತೆ ಅಂತ. ಇಲ್ಲೇ ಒಳಗಡೆ ಇರೋದು. ಸೊ ಇದೇನೆ ಪಾರ್ವತಿ ಮಾತೆಯವರ ಬಲಪಾದದ ಭಾಗ ಬಿದ್ದಿರೋ ಜಾಗ ಇದು, ಶಕ್ತಿಪೀಠ ಅಂತ ಇದು. ಒಳಗಡೆ ಇದೆಯಲ್ಲ ನಮ್ಮ ಮಾತಾ ಪಾರ್ವತಿಯವರ ಬಲಪಾದದ ಭಾಗ ಬಿದ್ದಿರೋ ಜಾಗ ಇದು. ಆಲೋಪಿ ಮಂದಿರ ಅಂತ ಫೇಮಸ್ ಇದು, ತುಂಬ ಚೆನ್ನಾಗಿದೆ, ಒಳ್ಳೆ ದರ್ಶನ ಆಯಿತು. ಸೊ ಇಲ್ಲಿ ಬೇಸಿಕಲಿ ತೊಗೊಂಡು ಜನ ಅವ್ರ ಮನಸ್ಸಲ್ಲಿ ಏನು ಬೇಕು ಹೇಳ್ಕೊಂಡು ಹರಕೆ ಹೊತ್ಕೊಂಡು, ಹರಕೆ ಅಂತ ಹೇಳಲ್ಲ ನಾನು, ಮನಸ್ಸಲ್ಲಿ ಏನು ಅಂದ್ಕೊಂಡು ಕಟ್ತಾರೋ ಅದು ಹಾಗೆ ಆಗುತ್ತೆ ಅಂತ ನಂಬಿಕೆ ಇದೆ. ಆ್ಯಂಡ್ ಅಫ್ಕೋರ್ಸ್ ಆಗುತ್ತೆ ಕೂಡ. I love Prayagraj, of course. We love Prayagraj. We love Prayagraj. ನಾವು ಬೇಸಿಕಲಿ ಟೆಂಪಲ್ಸ್ ಎಲ್ಲ ತುಂಬ ವಿಸಿಟ್ ಮಾಡ್ತೀವಿ. ಸೊ ಅದಕ್ಕೆ ನೋಡಿ ಇಲ್ಲಿ ಮಹಾಕಾಲ್ ಅಂತ ಶರ್ಟ್ ಇದೆಯಲ್ಲ, ಸೊ 3 ಜನನೂ 4 ಕಲರ್ಸ್, ಅಂದರೆ ಸಿಮಿಲರ್ ಕಲರ್ಸ್ ಅನ್ಕೋತೀನಿ. ಬಟ್ ನಾನೊಬ್ಬ ಆರೆಂಜ್ ತೊಗೊಂಡಿಲ್ಲ, ಅವರಿಬ್ರಿಗೆ ಆರೆಂಜ್ ಸಿಕ್ತು. ಸೊ ಸೆಟ್ ಆಫ್ 4 ನಾವೇ ಮಾಡಿಕೊಂಡು ಆರೆಂಜ್, ವೈಟ್, ಬ್ಲ್ಯಾಕ್, ಕ್ರೀಮ್ ಆ ಥರ ಅಂತ ತೊಗೊಂಡಿದ್ದೀವಿ. ಸೊ ಅದು ನಂದು, ಅವ್ರದ್ದು. ಸೊ ಈ ಥರ 3 ಸೆಟ್ ತೊಗೊಂಡಿದ್ದೀವಿ. ಇನ್ನೂ ಏನಾದರೂ ಚೆನ್ನಾಗಿದ್ದರೆ ತೋರಿಸಿ ಅಂತ ಹೇಳಿದ್ದೀವಿ. ಸೊ ಅವ್ರ ತರಕ್ಕೆ ಒಳಗಡೆ ಹೋಗಿದ್ದಾರೆ, ನೋಡೋಣ ಹೇಗಿದೆ ಅಂತ. ಬಟ್ ಆ್ಯಕ್ಚುಲಿ ಮೇಲಾದಲ್ಲಿ ತೊಗೊಂಡ್ವಿ, ಇವ್ನು ಹಾಕಿದ್ದಾನೆ ನೋಡಿ, ಇದೆಲ್ಲ ಅಲ್ಲೇ ತೊಗೊಂಡ್ವಿ. ಶರ್ಟ್ ಕೂಡ ತೊಗೊಂಡ್ವಿ, ಬಟ್ ಆ ಮೆಟೀರಿಯಲ್ ಸ್ವಲ್ಪ ಬೇರೆ ಥರ ಇತ್ತು. ಇದು ಕಾಟನ್ ಒಂಥರ ಚೆನ್ನಾಗಿದೆ. ಫೈನಲಿ ತೊಗೊಂಡ್ವಿ. ಇಲ್ಲಿ ಟೋಟಲ್ 4 ತೊಗೊಂಡ್ವಿ. ಒಂದಕ್ಕೆ 1000 ಟೋಟಲಾಗಿ 1800 ಏನೋ ತೊಗೊಂಡ್ರು ಭಯ. ಒಂದಕ್ಕೆ 150 ಏನೋ ಪ್ರೈಸ್ ಮಾಡಿಕೊಟ್ರು. ವೆರಿ ನೈಸ್ ಶರ್ಟ್ಸ್ ಐ ಮಸ್ಟ್ ಸೇ. ನಮ್ಗೆ ನಾವು ಮೈಸೂರಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಗೊತ್ತಲ್ವಾ, ಒಂದು 10 ಈ ಥರ 10 ತೊಗೊಂಡಿದ್ದೀವಿ ನಾವೆಲ್ಲ. ವಾವ್. ಮತ್ತು ನಾನು ನಮ್ಮ ಟೀಮ್ಗೋಸ್ಕರ ಕೂಡ ತೊಗೊಂಡಿದ್ದೀನಿ. ಅವ್ರಿಗೆ ಕೂಡ ಇಲ್ಲಿಂದ ಇಂಥ ಸ್ಪೆಷಲ್ ಜಾಗಕ್ಕೆ ಬಂದಮೇಲೆ ನಾವು ಸ್ಪೆಷಲ್ ಜನರಿಗೆ ತೊಗೊಂಡು ಹೋಗ್ಬೇಕಲ್ವಾ. ಸೊ ಅದಕ್ಕೇನೆ ಇಲ್ಲಿಂದ ವೇಲ್ ಅದು ಇದು, ಬಟ್ ತುಂಬಾ ಕ್ಯಾರಿ ಮಾಡೋಕ್ಕಾಗಲ್ಲ. ಏನೇನೋ ತೊಗೋಬೇಕು ಅಂತ ಅಂದ್ಕೊಂಡ್ವಿ, ಬಟ್ ತುಂಬ ತೊಗೊಳಕ್ಕಾಗಲ್ಲ. ಯಾಕಂದರೆ ಇಲ್ಲಿಂದ ನಾವು ಫಸ್ಟ್ ಆಫ್ ಆಲ್ 5 ಲೀಟ್ರ್ ನೀರು, ಸೊ 7 + 15 kgs ಮಾತ್ರ ಇರೋದು. ಬರಬೇಕಾದ್ರೆ ಆಲ್ರೆಡಿ 10 kgs ಬಂದಿದ್ದೀವಿ. ಅದು ಏನು ತಂದಿದ್ದು ದೇವ್ರಿಗೆ ಹೊತ್ತು, ಅಷ್ಟು ಬಟ್ಟೆ ತರಲೇಬಾರ್ದಿತ್ತು. ಅನ್ನೆಸೆಸರಿ ಏನೇನೋ ಬಟ್ಟೆ ಎಲ್ಲ ತೊಗೊಬಂದ್ವಿ. ನಾನೊಬ್ಬ ಅಂತಲ್ಲ, ಎಲ್ಲರೂ. ಸೊ ಏನೇ ತರಲೇಬಾರ್ದಿತ್ತು ಆ್ಯಕ್ಚುಲಿ. ಬಟ್ ಈಗ ಹೆಂಗಾಗ್ತಿದೆ ಅಂದರೆ ಆಪ್ಷನ್ ಇಲ್ಲ, ಅದನ್ನು ತೊಗೊಂಡು ಹೋಗಲೇಬೇಕು, ಇದನ್ನು ತೊಗೊಂಡು ಹೋಗ್ಬೇಕು ಕೂಡ ಮಾಡಬೇಕು. ಎಲ್ಲಿ ಮಾಡೋದು ಗೊತ್ತಿಲ್ಲ. ಮೊನ್ನೆ ಹೋಗಿದ್ದ ಕಡೆ ಬೇಡ ಅಂತ ಅಂದ್ಕೊಂಡಿದ್ದೀವಿ. ಡಾಮಿನೋಸ್ಗೆ ಅನಿಸ್ತು, ನೋಡೋಣ. ನಾನು ಜನರಲಿ ಅದೆಲ್ಲ ತುಂಬ ಅಪರೂಪ ತಿನ್ನೋದು. ನಾನಂತೂ ತಿನ್ನೋದೇ ಇಲ್ಲ. ಈ ಡಾಮಿನೋಸ್ ಆಗಲಿ, ಬರ್ಗರ್ಸ್, ಮೆಗ್ಡಿ ಗಿಗ್ಡಿ ಎಲ್ಲ ವೆರಿ ರೇರ್. ಬಟ್ ಅದೇ ಈ ಥರ ಎಲ್ಲಾದರೂ ಹೊರಗೆ ಬಂದಾಗ ಒಂದೊಂದ್ಸಲಿ ಆಸೆ ಆಗ್ಬಿಡುತ್ತೆ. ಬಟ್ ಇನ್ನೂ ಹೋಗಿಲ್ಲ ಡಾಮಿನೋಸ್ಗೆ. ನಾವು ಡಿಸೈಡ್ ಮಾಡ್ತಾ ಇದ್ದೀವಿ ಏನು ಮಾಡೋದಾ ಅಂತ. ನೋಡುವ, ಮುಂದ್ಕೊಂಡು ಹೋಗೋದಲ್ವಾ. ಸೊ ನಾವು ಸ್ವಲ್ಪ ಸ್ಲೋ ಆಗಿ ಹಿಂದೆ ಹೋಗ್ಬೇಕು. ಸೊ ನಾವೀಗ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಟುಕ್ ಎಲ್ಲೂ ಸಿಗ್ತಾ ಇಲ್ಲ. ಆ್ಯಕ್ಚುಲಿ ನೆಕ್ಸ್ಟ್ ಸಿಗ್ನಲ್ ಆದಮೇಲೆ ಟುಕ್ ಸಿಗ್ಬೋದು ಅಂತ ಇತ್ತು. ಬಟ್ ಅಷ್ಟರಲ್ಲಿ ನಾವು ಏನು ನೋಡಿದ್ವಿ ಗೊತ್ತಾ, ನಾವು ಅದಕ್ಕೆ ಮನೆಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡಿ ಇವಾಗ ಇಲ್ಲಿಗೆ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ತಡೀವಿ. ನಾವು ಇವಾಗ ಹೋಗ್ತಾ ಇದ್ದೀವಿ ಎಕ್ಸಿಬಿಷನ್ ಅಲ್ಲ, ರಾಮ್ ಮಂದಿರ್. ಅಲ್ಲಿ ನೋಡಿ, ನಮ್ಮ ರಾಮ್ ಮಂದಿರ್ ಮಾಡಿದ್ದಾರೆ. ದಿಸ್ ಅನ್ ಎಕ್ಸಿಬಿಷನ್ ಓನ್ಲಿ, ಅಂದರೆ ಗೇಮ್ ಸೆಕ್ಷನ್ಗೆ ಹೋಗ್ತಿಲ್ಲ. ಬಟ್ ಇಲ್ಲಿ ನಮ್ಮ ರಾಮ್ ಮಂದಿರ್ ಸ್ಟ್ರಕ್ಚರ್ನ ಇಲ್ಲಿ ಮಾಡಿದ್ದಾರೆ ಮೇಲಾದಲ್ಲಿ. ಸೊ ಇವಾಗ ನಾವು ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಕೇಳಿದ್ವಿ ಓಪನ್ ಇದೆಯಾ ಅಂತ. ಇಲ್ಲೇ ಏನಾದರೂ ಸಿಗ್ಬೋದು ಅಂತ ಅಂದ್ಕೊಂಡು, ಸಿಗ್ಬೋದು ಆಬ್ವಿಯಸ್ಲಿ. ಮತ್ತು ನಮ್ಗೆ ಇವಾಗ ಯಾಕಂದರೆ ನಾಳೆ ಸಂಜೆ ನಾವು ಇಲ್ಲಿರಲ್ಲ ಪ್ರಯಾಗ್ರಾಜಲ್ಲಿ. ಸೊ ರಾಮ್ ಮಂದಿರ್ ನೋಡೋಕ್ಕೆ ಸಿಗೋಲ್ಲ ನಾಳೆ ಸಂಜೆ. ಮತ್ತು ಬೆಳಗ್ಗೆ ಹೊತ್ತು ಲೈಟ್ಸ್ ಹಾಕಿರಲ್ಲ. ಸೊ ಚಂದ ಬ್ಯೂಟಿನ ನೋಡೋಕ್ಕಾಗಲ್ಲ. ಆ ಬ್ಯೂಟಿನ ನೋಡಬೇಕಂದ್ರೆ ನಾವೀಗ ಲೈಟ್ಸ್ ಆನ್ ಇರಬೇಕಾದ್ರೆ ಇಷ್ಟೊತ್ತಲ್ಲೇ ಹೋಗಬೇಕು. ಈವ್ನಿಂಗ್ಸ್ ಹೋಗಬೇಕು. ಬಟ್ ನಾವು ಈವ್ನಿಂಗ್ ಇರೋಲ್ಲ ನಾಳೆ. ಅದಕ್ಕೇ ಊಟ ಇಟ್ಸ್ ಓಕೆ ಆಮೇಲೆ ಮಾಡಿದ್ರು ಆಯಿತು ಅಂತ ಇವಾಗ ನಾವು ರಾಮ ಮಂದಿರನ ನೋಡೋಕೆ ಹೋಗ್ತಾ ಇದ್ದೀವಿ. ಬಟ್ ವೆರಿ ಬ್ಯೂಟಿಫುಲ್, ಇಟ್ ಲುಕ್ಸ್ ರಿಯಲಿ ನೈಸ್. ಇಲ್ಲಿ ಅಲ್ಲಿ ರಾಮ ಮಂದಿರ ಇದೆ, ಶ್ರೀ ಗರುಡ ರಾಮ ಮಂದಿರ್. ನಮ್ಮ ಅಣ್ಣ ನಮ್ಮ ವಿಡಿಯೋ ಮಾಡ್ತಾ ಇದ್ದಾರೆ. ಇವಾಗ ಕಾರ್ನ್ ತಿನ್ನೋಣ ಅಂತ ಆಸೆ ಆಯಿತು. ಒಳ್ಳೆ ಕಾರ್ನ್ ತಗೋತಾ ಇದ್ದೀವಿ, ಬಿಸಿ ಬಿಸಿ ಖಾರವಾದ ಕಾರ್ನ್. 70 ರೂಪಾಯಿ ಅಂತೆ. 50 ರೂಪೀಸ್ ಟಿಕೆಟ್ ಓನ್ಲಿ. ವಾವ್, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಒರಿಜಿನಲ್ಗೂ ಹೋಗ್ತೀವಿ. ಬಟ್ ಇವಾಗ ಸದ್ಯಕ್ಕೆ ಇಲ್ಲಿ ಬರಬೇಕಾದ್ರೆ ಎಕ್ಸಿಬಿಷನಲ್ಲಿ ಏನಿದೆ ಅದನ್ನು ನೋಡಬೇಕಲ್ವಾ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೇ ಚೆನ್ನಾಗಿದೆ ಅಂದರೆ ಒರಿಜಿನಲ್ ನಮ್ದು ಹೆಂಗೆ ಎಷ್ಟು ಚೆನ್ನಾಗಿರುತ್ತೆ ಲೆಕ್ಕ ಹಾಕಿ. ಇಲ್ಲಿ ಪಕ್ಕ ಯಾವುದೋ ಸ್ಕೇರಿ ಹೌಸ್ ಅಂತೆ ಎಕ್ಸಿಬಿಷನಲ್ಲಿ. ಯಾರಾದರೂ ಪಕ್ಕ ಸ್ಕೇರಿ ಹೌಸ್ ಇಡ್ತಾರೆ. ಅದು ಎಷ್ಟು ಕೆಟ್ಟದಾಗಿ ಸೌಂಡ್ ಮಾಡ್ತಾ ಇದೆ.
ಅಂಕಲ್ಸ್ ಡಿ ಪಿಗಳೆಲ್ಲ ಹಿಂಗೆ ಇರ್ತಲ್ಲ ಸ್ಟೇಟಸ್ ಹಿಂಗೆ ಎಲ್ಲ ತೊಗೊಳೋದವರು. ಸೊ ಅಲ್ಲಿಂದ ನಾವು ಹೊರಟ್ವಿ ಕಾಶಿಗೆ. ಸೊ ನೆಕ್ಸ್ಟ್ ಬ್ಲಾಗ್ ಬರುತ್ತೆ ಕಾಶಿ ಬಗ್ಗೆ, ನಮ್ಮ ಪ್ರಯಾಗ್ರಾಜಿಂದ ಕಾಶಿ ಜರ್ನಿ ಹೇಗಿತ್ತು ಅಂತ ಅದನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹಾಕಿದ್ದೀನಿ. ದಯವಿಟ್ಟು ನೋಡಿ, ಆದಷ್ಟು ಬೇಗ ನೆಕ್ಸ್ಟ್ ಬ್ಲಾಗ್ ಕೂಡ ಅಪ್ಲೋಡ್ ಮಾಡ್ತೀನಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. And if you have not, please like, share and subscribe. See you in the next vlog. Jai Shri Ram.